ಭಾಷೆಯಿಲ್ಲೇ ಯದಾ ಯದಾಹಿ. ಹೋಯ್ತು, ಇಲ್ಲೇ ಇಟ್ಟಿದ್ನಲ್ಲ. ರಘು ಇವಾಗ ಎಲ್ಲ ಪ್ರಬಲನ್ ಮೇಲೆ ನಿಂತ್ಕೊಂಡಿದೆ. ಅವನು ಎಷ್ಟು ಬೇಗ ರಾಮ್ ಮತ್ತು ಕಾತ್ಯಾಯನಿಂದ ಸೈನ್ ಹಾಕಿಸ್ಕೊಂಡು ಆ ಪೇಪರ್ನ ನಮಗ್ ತಂದು ಕೊಡ್ತಾನೋ ಅಷ್ಟು ಬೇಗ ನಾವು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. ಎಸ್, ಹೌದು. ಆಗ ನಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ನಾವು ಪ್ಲಾನ್ ಮಾಡಿರೋ ಹಾಗೆ ಆ ರಾಮ್ ಮುಖಕ್ಕೆ ಮಸಿ ಬಳಿಬೋದು. ಹೌದು ರಘು, ಇದೆಲ್ಲ ಆದಷ್ಟು ಬೇಗ ನಡಿಬೇಕು. ಆ ರಾಮ್ ಏನು ಎತ್ತ ಅಂತ ಯೋಚನೆ ಮಾಡೋಷ್ಟ್ರೊಳಗಡೆ ಈ ಕೆಲಸ ಆಗಿರ್ಬೇಕು. ಒಂದು ಸಲ ಆ ಪೇಪರ್ ನಮ್ಮ ಕೈಗೆ ಸಿಗ್ಲಿ, ಆಮೇಲೆ ನೋಡು ಆ ರಾಮ್ ಹೇಗ್ ಒದ್ದಾಡ್ತಾನೆ ಅಂತ. ನನಗೂ ಅದೇ ಬೇಕಾಗಿರೋದ್ ಲೆಕ್ಕ. ಅವನೇ ಕಟ್ಟಿರೋ ಸೌಧದಲ್ಲಿ ಅವನು ಮಣ್ಣಲ್ಲಿ ಮಂಡಾಗೋದನ್ನ ನಾನು ಕಣ್ಣಾರೆ ಕಾಣಬೇಕು. ಆಗತ್ತೆ, ಆದ್ರೆ ಆ ಪ್ರಬಲ ನಮಗೆ ನಿಯತ್ತಾಗಿರ್ಬೇಕು ಅಷ್ಟೇ. ರಘು, ಅವನ್ ನಾವು ಹೇಳಿದ್ದನ್ನೆಲ್ಲ ಮಾಡ್ತಾನೆ ಅಂತ ನಿನಗನ್ಸತ್ತಾ? ಯಾಕೆ ಮಾಡಲ್ಲ? ಮಾಡಲೇಬೇಕು. ನಮ್ಮ ಕೆಲಸ ಮಾಡೋಕೆ ಅಂತ ತಾನೇ ಅವ್ನು ಇಟ್ಟಿರೋದಲ್ಲಿ. ಹಾಗೆ ಮಾಡಲ್ಲ ಅಂತಂದ್ರೆ ಹೇಗೆ ಮಾಡಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಡೋಂಟ್ ವರಿ. ಬನ್ನಿ ಬನ್ನಿ, ಮಾಸ್ಕ್ ಮ್ಯಾನ್, ಸೂಪರ್ ಮ್ಯಾನ್ ಆಗಿರೋರೆಲ್ಲ ಒಂದು ದಿವಸ ಹೀಗೇನೆ. ಇಂಥ ಜಾಗಕ್ಕೆಲ್ಲ ನಾನು ಯಾಕೆ ಕರೆಸ್ತೀಯಾ? ನಿಮ್ಮ ಮನೇಲೆ ಮೀಟ್ ಮಾಡ್ಬೋದಿತ್ತು ತಾನೇ. ಜನರು ಕಣ್ತಪ್ಪಿಸಿ ಬರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ತಪ್ಪಿ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಆಗೋದು ನನಗೆ. ಅರ್ಥ ಮಾಡ್ಕೊಳ್ಳಿ. ನಮಗೂ ಅಷ್ಟೇ ಕಷ್ಟ ಇದೆ ಕಣಪ್ಪ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಕಿತ್ತೋಗಿರೋ ಮಕ್ಕಳಾದರೂ ಇರ್ತಾರೆ. ಆದರೆ ಇಲ್ಲಿ ನಾನು ಬೇಡ ಅಂತಂದ್ರೆ ಯಾರೂ ಇರಲ್ಲ. ಇದಷ್ಟು ನಂದೇ ಜಾಗ. ಅದಕ್ಕೆ ಯೋಚನೆ ಮಾಡಿಬಿಟ್ಟೆ ಕರೆಸಿರೋದು. ಈಗಂತೂ ಮೀಡಿಯಾದವರು ಸೆನ್ಸೇಷನಲ್ ನ್ಯೂಸ್ಗಾಗಿ ಹದ್ದಿನ ಕಣ್ಣಲ್ಲಿ ಕಾಯ್ತಾ ಇರ್ತಾರೆ. ಅದರಲ್ಲೂ ನಮ್ಮೂರನ್ನ ಒಂದೇ ಕಡೆ ನೋಡ್ಬಿಟ್ರೆ ಹಬ್ಬ ಹಬ್ಬ ಆಗ್ಬಿಡುತ್ತೆ. ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ನೋಡಿ, ನಾವು ಎಲ್ಲ ಯೋಚನೆ ಮಾಡಿನೇ ನಿಮ್ಮನ್ನ ಇಲ್ಲಿ ಕರೆಸಿರೋದು. ರಘು, ಫಸ್ಟ್ ನಮ್ಮ ಪ್ಲಾನ್ ಬಗ್ಗೆ ಇವರಿಗೆಲ್ಲ ಅಪ್ಡೇಟ್ ಮಾಡು. ಹುಷಾರಾಗಿ ಕೇಳಿಸ್ಕೊ ಪ್ರಬಲ. ನೀನು ಆದಷ್ಟು ಬೇಗ ನಿನ್ನ ಹೆಂಡತಿ ಕೈಯಲ್ಲಿ ಮತ್ತೆ ರಾಮ್ ಕೈಯಲ್ಲಿ ಆ ಪೇಪರ್ಸ್ಗೆ ಸಹಿ ಹಾಕ್ಸ್ಕೊಂಬಂದ್ರೆ ನಮ್ಮ ಮುಂದಿನ ಕೆಲಸಕ್ಕೆ ಅನುಕೂಲ ಆಗತ್ತೆ. ನೋಡಿ, ತಂದೆ ಮಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಅದಷ್ಟೊಂದು ಈಸಿ ಅಲ್ಲ. ಆ ಲ್ಯಾಂಡು ಅವ್ರ ಹೆಸರಲ್ಲಿದೆ. ಅದು ಅಲ್ಲದೆ ಮಾವಂಗೆ ಅದ್ರ ಮೇಲೆ ತುಂಬಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಮಾವನಿಷ್ಟಕ್ಕೆ ವಿರುದ್ಧವಾಗಿ ನನ್ನ ಹೆಂಡತಿ ಯಾವತ್ತೂ ಹೋಗಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡು ಪ್ರಬಲ, ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ. ಅದನ್ನ ಖರೀದಿ ಮಾಡಬೇಕು ಅಂತ ಬಂದಿರೋರು ಅರ್ಜೆಂಟ್ ಮಾಡ್ತಿದ್ದಾರೆ. ನಮ್ಮ ಹತ್ರ ಏನಿದ್ರು ಒಂದೇ ಒಂದು ವಾರ ಮಾತ್ರ ಇರೋದು. ಈ ಡೀಲಿನ ಬೇಗ ಮುಗಿಸ್ಬೇಕು ಪ್ರಬಲ. ನಿನಗೇನು, ಮನೇಲಿ ಇರ್ತೀಯ? ನಿಮ್ಮ ಮಾವ ಅಂತೂ ನೀನು ಹೇಳ್ದ ಹಾಗೆ ಕೇಳ್ತಾನೆ. ಇದಕ್ಕೆ ಒಪ್ಸೋದಕ್ಕೆ ಕಷ್ಟ ಆಗ್ತಿದೆ ನಿಂಗೆ. ನಿಜಕ್ಕೂ ಅದೇ ಕಾರಣನಾ ಅಥವಾ ಬೇರೆ ಏನಾದರೂ ಇದೆಯಾ? ಬೇರೆ ಇರೋದಕ್ಕೆ ಏನಕ್ಕೆ ಸಾಧ್ಯ? ನಿಮಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಅಲ್ಲ, ಇದಕ್ಕಿಂತ ರಿಸ್ಕ್ ಇರೋ ಕೆಲಸ ಚಕಾಚಕ್ ಅಂತ ಮಾಡಿದ್ಯಾ? ಐ ಮೀನ್ ಕಿಡ್ನಾಪ್, ಡೇಟಾ ಮ್ಯಾನಿಪುಲೇಷನ್, ಸಾಕಾ? ಇನ್ನೂ ಲಿಸ್ಟ್ ಹೇಳಬೇಕಾ?
ಇದೇ ರೀತಿ ನಾನು ನೀವು ಮಾಡಿರೋ ಕ್ರೈಮ್ಗಳ ಪಟ್ಟಿನ ಮಾಡ್ಬೋದು, ನೆನಪಿರಲಿ. ನೋಡಿ, ನಾನು ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ತಿಲ್ಲ. ನನಗೂ ನನ್ನದೇ ಆದಂಥ ಪ್ರಾಬ್ಲಮ್ಸ್ಗಳಿದ್ದಾವೆ. ನೋಡಿ, ಕೆಲವೊಂದನ್ನೆಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅದನ್ನು ನೀವು ಕೇಳಲೂಬೇಡಿ. ಪ್ರಬಲ, 1 ನಿಮಿಷ ರಘು. ಇವನ್ ಯಾಕೆ ಡಿಲೇ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಿದೆ. ನಿಮಗೆ ಗೊತ್ತಿದ್ಯಾ? ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ? ರಘು, ಇವನು ನೀನಂದ್ಕೊಂಡಷ್ಟು ಇನ್ನೋಸೆಂಟ್ ವ್ಯಕ್ತಿ ಅಲ್ಲ. ನಮ್ಮ ಹತ್ರನೇ ಡಬಲ್ ಗೇಮ್ ಆಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಯಾಕೆ ಡಬಲ್ಗೆ ಮಾಡಲಿ? ಇರೋ ಫ್ಯಾಕ್ಟನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟಕ್ಕೂ ನಮ್ಮ ಮಾವ ಹೇಗೆ ಅಂತ ನಿಮ್ಮಿಬ್ರಿಗೂ ಗೊತ್ತು ತಾನೆ? ರಾಮ್ ಹೇಗೆ ಅಂತಾನೂ ನನಗೆ ಗೊತ್ತು, ಆ್ಯಂಡ್ ನೀನ್ ಹೇಗೆ ಅಂತಾನೂ ನನಗೆ ಗೊತ್ತಾಗ್ತಾ ಇದೆ. ಇಲ್ಲ ರಘು, ಈ ಮನುಷ್ಯ ಸತ್ಯ ಹೇಳ್ತಾನೆ ಅಂತ ನನಗನ್ನಿಸ್ತಾನೇ ಇಲ್ಲ. ಇವನು ನಮ್ಮನ್ನ ಫೂಲ್ ಮಾಡಕ್ ನೋಡ್ತಾ ಇದ್ದಾನೆ. ನಮ್ಮ ಐಡಿಯಾಸ್ನ ಇವನ್ ಬೆನಿಫಿಟ್ಗೋಸ್ಕರ ಹೈಜಾಕ್ ಮಾಡಕ್ ನೋಡ್ತಾ ಇದ್ದಾನೆ. ನೋ, ಹಿ ಇಸ್ ನಾಟ್ ಕೀಪಿಂಗ್ ಹಿಸ್ ವರ್ಡ್ಸ್. ನೋಡಿ, ನೀವು ಈ ರೀತಿ ಎಲ್ಲ ನನ್ನ ಮೇಲೆ ಗೂಬೆ ಕೂರಿಸ್ಬೇಡಿ. ನಾನು ಡಬಲ್ ಗೇಮ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಹಾಂ, ನಾನು ಲಾಯರ್ ಪ್ರಬಲ ಅವರೇ. ಒಬ್ರು ಮಾತು, ಅವ್ರ ಬಿಹೇವಿಯರ್ ನೋಡಿನೇ ಅವ್ರ ಪಲ್ಸ್ನ ಕಂಡು ಹಿಡಿತೀನಿ. ನೀವು ಲಾಯರೇ ತಾನೆ? ನಿಮಗ್ ನಾನು ಏನು ಹೊಸದಾಗಿ ಹೇಳಬೇಕಾಗಿಲ್ಲ.